ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ವೃಶ್ಚಿಕ ರಾಶಿಯವರ ಬರುವಂತ ದಿನಗಳಲ್ಲಿ ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್, ಈ ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಮತ್ತೆ ತುಂಬಾ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಎಲ್ಲ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್. ಹಾಗಾಗಿ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಿಮಗೆ ನಾನು ಆಲ್ರೆಡಿ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿಂದ ನೀವು ಕಲೆಕ್ಟ್ ಮಾಡಿಕೊಂಡು ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಮೆಸೇಜ್ ಮಾಡಿ, ಖಂಡಿತ ನಿಮಗೆ ನಾನು ರಿಪ್ಲೈ ಮಾಡ್ತೀನಿ. ಮತ್ತೆ ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಒಂದ್ಸಾರಿ ಚೆಕ್ಔಟ್ ಮಾಡಿಕೊಂಡು ನೀವು ಮುಂದೆ ಕಂಟಿನ್ಯೂ ಮಾಡ್ಬೋದು. ಏನೇ ಇಶ್ಯೂಸ್ ಇದ್ರೂ ಕೂಡ ನಾವಿಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಫಸ್ಟ್ ಕಾರ್ಡ್ ಬಂದಿದೆ ಯೂನಿವರ್ಸ್ ಇಂದ ವೃಶ್ಚಿಕ ರಾಶಿಯವರಿಗೆ. ನೆಕ್ಸ್ಟ್ ಕಾರ್ಡ್ ಅನ್ನ ನಾವು ತೆಗೆಯೋಣ. ಸೊ ಬರುವಂತ ದಿನಗಳು ವೃಶ್ಚಿಕ ರಾಶಿಯವರ ಲೈಫಲ್ಲಿ ಏನಾಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಒಂದ್ಸಾರಿ ನಾವು ಚೆಕ್ ಮಾಡ್ಕೋಣ. ಮತ್ತೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಇದನ್ನ ಎಷ್ಟು ರಿಲೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದೆ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. 6 ಆಫ್ ಕಪ್ಸ್ ಬರ್ತಾ ಇದೆ. ತುಂಬಾ ಚೆನ್ನಾಗಿರುವಂತ ಎನರ್ಜಿಯನ್ನ ನಾನು ನೋಡ್ತಾ ಇದ್ದೀನಿ ವೃಶ್ಚಿಕ ರಾಶಿಯವರಿಗೆ. ಯಾಕಂತಂದ್ರೆ ಒಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನಿಮ್ಗೆ. ಒಂದು ಬ್ಲೆಸ್ಸಿಂಗ್ಸ್ ಯಾವ ರೀತಿ ನೋಡಿ, ತುಂಬಾ ಅಂದ್ರೆ ದೊಡ್ಡವರಿಂದ ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ, ಹಿರಿಯರಿಂದ ನಿಮ್ಗೆ ಒಂದು ಆಶೀರ್ವಾದ ಬರುವಂತದ್ದು. ಮತ್ತೆ ನಾನು ನೋಡ್ತಾ ಇರುವಂತದ್ದು, ನೀವು ಇತ್ತೀಚಿನ ದಿನಗಳಲ್ಲಿ ನೀವು ತುಂಬಾ ಮಕ್ಕಳಿಗೂ ಕೂಡ ಕನೆಕ್ಟ್ ಆಗ್ತಾ ಇದ್ದೀರಾ. ಓಕೆ, ತುಂಬಾ ನೀವು ಮಕ್ಕಳ ಜೊತೆಗಿದ್ದಾಗ ನಿಮ್ಮ ಲೈಫ್ ಅನ್ನ ಎಂಜಾಯ್ ಮಾಡ್ತೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿರುವಂತ ಎನರ್ಜಿಯನ್ನ ನಾನು ನೋಡ್ತಾ ಇದ್ದೀನಿ. ತುಂಬಾ ಹ್ಯಾಪಿ ಆಗಿದ್ದೀರಾ. ಮತ್ತೆ ಇಷ್ಟೇ ಅಲ್ಲ, ಏನಾದ್ರೂ ಸಮಥಿಂಗ್ ನಿಮ್ಮ ಕರಿಯರ್ ವೈಸ್ ನಾನು ನೋಡಿದ್ರೆ, ಮೇ ಬಿ ನಿಮ್ಮ ಒಂದು ಟ್ರೆಡಿಷನಲ್ ಬಿಸ್ನೆಸ್, ನಿಮ್ಮ ತಂದೆಯವರು, ನಿಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅವರು ಏನಾದ್ರೂ ನಡೆಸ್ಕೊಂಡು ಹೋಗ್ತಾ ಇರುವಂತ ಒಂದು ಟ್ರೆಡಿಷನಲ್ ಬಿಸ್ನೆಸ್ ನಿಮ್ಗಾಗಿ ಕೊಡ್ತಾ ಇದ್ದಾರೆ. ಸೊ ಅದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಓಕೆ, ಸೊ ಹಾಗಾಗಿ ಆ ರೀತಿ ಏನು ನನಗೆ ಇಲ್ಲಿ ತುಂಬಾ ಪಾಸಿಟಿವ್ ಆಗಿರುವಂತ ಎನರ್ಜಿಯನ್ನ ನಾನು ನೋಡ್ತಾ ಇದ್ದೀನಿ. ಮಟೀರಿಯಲ್ ವೈಸ್ ನಾನು ನೋಡ್ತಾ ಇದ್ರೆ, ಏನಾದ್ರೂ ಖರೀದಿ ಮಾಡ್ಬೇಕು ಅಂತ ಇದ್ರೆ ಈ ದಿನಗಳಲ್ಲಿ ನೀವು ಖರೀದಿ ಕೂಡ ಮಾಡ್ತೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಮೇ ಬಿ ನಿಮ್ಮ ಲೈಫಲ್ಲಿ ಯಾರಾದ್ರೂ ನಿಮ್ಮ ಮುಂಚೆ ನೀವು ಕನೆಕ್ಟೆಡ್ ಇರುವಂತ ಪರ್ಸನ್ ನಿಮ್ಮ ಲೈಫಲ್ಲಿ ಬರುವಂತ ಚಾನ್ಸಸ್ ಪೂರಾನೇ ನನಗೆ ಕಾಣ್ತಾ ಇದೆ. ಈ ಬರುವಂತ ವಾರದಲ್ಲಿ ಯಾರಾದ್ರೂ ನಿಮ್ಗೆ ಕನೆಕ್ಟ್ ಆಗ್ಬೋದು. ನಿಮ್ಮ ಓಲ್ಡ್ ಫ್ರೆಂಡ್ ಇರ್ಬೋದು, ನಿಮ್ಮ ಕಾಲೇಜ್ ಫ್ರೆಂಡ್ ಇರ್ಬೋದು, ಸ್ಕೂಲ್ ಫ್ರೆಂಡ್ ಇರ್ಬೋದು, ಯಾರಾದ್ರೂ ಇರ್ಬೋದು. ಮತ್ತೆ ನಿಮ್ಗೆ ಅವರು ಭೇಟಿ ಆಗ್ತಾರೆ ಅನ್ನುವಂಥದ್ದು ನಾನು ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರೋ ಎನರ್ಜಿ ನಾನು ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಹಾಗೆ ಯಾರಾದ್ರೂ ಈ ದಿನಗಳಲ್ಲಿ ನೀವೇನಾದ್ರೂ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ರೆ, ಮ್ಯಾರಿಡ್ ಕಪಲ್ಸ್ಗೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಅದಕ್ಕೆ ಒಂದು ಪಾಸಿಟಿವ್ ರಿಸಲ್ಟ್ ಬರುವಂತದ್ದು ಕೂಡ ನೀವು ನೋಡ್ತೀರಾ. ಇನ್ನು ಸ್ವಲ್ಪ ನಿಮ್ಗೆ ಏನಾಗ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ, ನಿಮ್ಮ ಫೀಲಿಂಗ್ಸ್ ಸ್ವಲ್ಪ ಜಗ್ಲಿಂಗ್ ಮಾಡ್ತಾ ಇದ್ದೀರಾ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನಿಮ್ಗೆ ಎಲ್ಲೋ ಕೊರಗು ಕಾಣ್ತಾ ಇದೆ ಅಂತ ಹೇಳಿ ನಾನು ಅನ್ಕೋತೀನಿ. ಏನೋ ನೀವು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ರಿಲೇಶನ್ಶಿಪ್ ಅಲ್ಲಿ, ಬಟ್ ಅದು ಸ್ವಲ್ಪ ಎಲ್ಲೋ ಬ್ಯಾಲೆನ್ಸ್ ತಪ್ತಾ ಇದೆ. ಅಂದ್ರೆ ಇನ್ನು ನೀವು ಈ ರಿಲೇಶನ್ಶಿಪ್ಗೆ ಇನ್ನೂ ಸ್ವಲ್ಪ ಎಫರ್ಟ್ ಹಾಕುವಂತ ಅವಶ್ಯಕತೆ ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ಕಾಣಿಸ್ತಾ ಇದೆ. ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಇಲ್ಲಂತ ಅಲ್ಲ, ಬಟ್ ಸಮಥಿಂಗ್ ಎಲ್ಲೋ ಒಂದ್ ಕಡೆ ಪೋಲ್ ಆಗ್ತಾ ಇದೆ ಏನೋ ಅನ್ನುವಂಥದ್ದು ಅದು ಕೂಡ ನನಗೆ ಕಾಣ್ತಾ ಇದೆ. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲಾನು ನಿಮ್ಗೆ ರೆಸೊನೇಟ್ ಆಗುತ್ತೆ ಅಂತ, ನಾನು ಎಲ್ರಿಗೂ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾರಿಗಾಗುತ್ತೆ ಅದನ್ನ ತಗೊಳ್ಳಿ, ಉಳಿದವರು ಆಸ್ ಎ ಗೈಡೆನ್ಸ್ ಅಂತ ನೀವು ತಗೋಬಹುದು. ಸ್ವಲ್ಪ ಜಗ್ಲಿಂಗ್ ಮಾಡ್ತಾ ಇದ್ದೀರಾ, ಏನೋ ನಿಮ್ಮ ಮನಸ್ಸಲ್ಲಿ ನಡೀತಾ ಇದೆ, ಬ್ಯಾಲೆನ್ಸಿಂಗ್ ಬರ್ತಾ ಇಲ್ಲ ಅಂತ ಹೇಳಿ ಏನೋ ಸಮಥಿಂಗ್ ನಡೀತಾ ಇದೆ ನಿಮ್ಮ ಮನಸ್ಸಲ್ಲಿ ಅನ್ನುವಂಥದ್ದು. ಮತ್ತೆ ನಾನು ಅನ್ಕೋತೀನಿ ಜಾಸ್ತಿ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ದುಡ್ಡಿಂದು ಏನೋ ಸಮಸ್ಯೆ ನಡೀತಾ ಇದೆ. ಅದರಲ್ಲಿ ನೀವು ಎಫರ್ಟ್ ಮಾಡೋದಕ್ಕೆ ಸ್ವಲ್ಪ ಏನೋ ಬ್ಯಾಲೆನ್ಸಿಂಗಿಗೆ ನಿಮ್ಗೆ ಬರ್ತಾ ಇಲ್ಲ ಅನ್ನೋವಂಥದ್ದು ನನಗೆ ಅನಿಸ್ತಾ ಇದೆ. ಇನ್ನು ಹಾಗಿದ್ರೆ ನಿಮ್ಮ
ಪಾರ್ಟ್ನರ್ ಯಾವ ರೀತಿ ಒಂದು ಇದನ್ನ ಮಾಡ್ಕೋತಾ ಇದ್ದಾರೆ ಅನ್ನೋವಂಥದ್ದನ್ನ ನಾನು ನೋಡಿದ್ರೆ, ಅವರು ತಮ್ಮ ಕರಿಯರ್ ಬಗ್ಗೆ ತುಂಬಾ ಫೋಕಸ್ಡ್ ಆಗಿದ್ದಾರೆ. ರಿಲೇಶನ್ಶಿಪ್ ವೈಸ್ ಇಲ್ಲ ಅಂತ ಅಲ್ಲ, ಅಲ್ಲಿನೂ ಇದ್ದಾರೆ. ಬಟ್ ಕರಿಯರ್ ಮೇಲೆ ಅವರು ತುಂಬಾ ಫೋಕಸ್ಡ್ ಆಗಿರುವಂತದ್ದು ನನಗೆ ಕಾಣ್ತಾ ಇದೆ. ತುಂಬಾ ಏನಂತಂದ್ರೆ ನೋಡಿ, ಅವರು ತುಂಬಾ ಸ್ಟ್ರಾಂಗ್ ಆಗಿ ಇದನ್ನ ಇಂಡಿಪೆಂಡೆಂಟ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಫ್ರೆಂಡ್ಲಿ ಆಗಿರುವಂತದ್ದು, ನಿಮ್ಮ ಪರ್ಸನಾಲಿಟಿಯನ್ನ ಅರ್ಥ ಮಾಡ್ಕೊಳ್ಳುವಂತದ್ದು, ಮತ್ತೆ ಪಬ್ಲಿಕ್ ಅಲ್ಲಿ ಕೂಡ ಅವರು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇರುವಂತದ್ದು. ಮತ್ತೆ ಅವರು ಯಾವ ರೀತಿ ಅಂತಂದ್ರೆ, ಕ್ರೌಡ್ ಅನ್ನ ಅಟ್ರಾಕ್ಟ್ ಮಾಡುವಂತ ಕೆಪಾಸಿಟಿ ಅವ್ರಿಗೆ ಇದೆ ಅಂತ ಹೇಳ್ಬೋದು. ಅಂದ್ರೆ ಅವ್ರು ಯಾವ ಪ್ಲೇಸ್ ಅಲ್ಲಿ ಇರ್ತಾರೆ ಅಲ್ಲಿ ಕ್ರೌಡ್ ಸೇರ್ಕೊಳ್ಳುತ್ತೆ, ಅಥವಾ ಯಾರಾದ್ರೂ ಕ್ರೌಡ್ ಇದ್ದಲ್ಲಿ ಅವ್ರು ಹೋದಾಗ ಆ ಎಲ್ಲ ಜನರು ಅವ್ರ ಹತ್ರ ನೋಡ್ಬೇಕು ಅಟ್ರಾಕ್ಟಿವ್ ಆಗಿ. ಆ ರೀತಿ ಒಂದು ಅಟ್ರಾಕ್ಷನ್ ನ ಅವರು ಹೊಂದಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಅವರು ಇದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ, ರಿಲೇಶನ್ಶಿಪ್ ಬಗ್ಗೆ ತುಂಬಾ ಅವರು ಕ್ಲಾರಿಟಿ ಇದೆ, ಏನು ಇನ್ಸೆಕ್ಯೂರಿಟಿ ಇಲ್ಲ. ಅವ್ರ ಬಗ್ಗೆ ಆಯ್ತು, ರಿಲೇಶನ್ಶಿಪ್ ಬಗ್ಗೆ ಆಯ್ತು, ತುಂಬಾ ಚೆನ್ನಾಗಿ ಇದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಅಟ್ರಾಕ್ಟಿವ್ ಆಗಿರುವಂತದ್ದು. ಯಾರು ಅವ್ರಿಗೆ ಅಂದ್ರೆ ಜಡ್ಜ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ಹೋಗ್ತಾ ಇರುವಂತದ್ದು ನನಗೆ ಕಾಣ್ತಾ ಇದೆ. ಏನಾದ್ರೂ ಪ್ರಾಬ್ಲಮ್ ಬರುತ್ತಾ ಅಂತ ಹೇಳಿ ನಾವು ನೋಡ್ತಾ ಹೋದ್ರೆ, ಪ್ರಾಬ್ಲಮ್ ಅಂತ ಏನೂ ಇಲ್ಲ. ಸ್ವಲ್ಪ ಏನಾಗುತ್ತೆ, ಟೈಮದ್ದು ಪ್ರಾಬ್ಲಮ್ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ನನಗೆ ಅನಿಸ್ತಾ ಇರುವಂತದ್ದು, ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇಬ್ಬರಿಗೂ ಕೂಡ, ಒಬ್ರಿಗೊಬ್ರಿಗೆ, ಅಥವಾ ನಿಮ್ಮ ಪಾರ್ಟ್ನರ್ಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋವಂಥದ್ದು ನನಗೆ ಅನಿಸ್ತಾ ಇದೆ. ನಿಮ್ಗೆ ಎಲ್ಲೋ ಒಂದ್ ಕಡೆ ಇರಿಟೇಟ್ ಆಗುವಂತದ್ದು, ಟೈಮ್ ಕೊಡ್ತಾ ಇಲ್ಲ ಅನ್ನೋವಂಥದ್ದು, ಸ್ವಲ್ಪ ಇಮ್ಮೆಚೂರಿಟಿ ಏನಾದ್ರೂ ಆಗುವಂಥದ್ದು. ಅಂದ್ರೆ ಇನ್ನು ನೀವು ರೆಸ್ಪಾನ್ಸಿಬಲ್ ಆಗಬೇಕು, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇನ್ನು ನೀವು ರೆಸ್ಪಾನ್ಸಿಬಲ್ ಆಗಬೇಕು ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಅಂದ್ರೆ ಆ ರೆಸ್ಪಾನ್ಸಿಬಿಲಿಟಿ ಕಡಿಮೆ ಅಂತ ಹೇಳಿ ಇಲ್ಲಿ ನನಗೆ ಅನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಸಣ್ಣ ಪುಟ್ಟ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗುವಂಥದ್ದು, ಬಟ್ ರಿಲೇಶನ್ಶಿಪ್ ವೈಸ್ ಏನಿದೆ, ಮೆಚುರಿಟಿ ಲೆವೆಲ್ ಇನ್ನೂ ಸ್ಟ್ರಾಂಗ್ ಆಗಬೇಕು ವೃಶ್ಚಿಕ ರಾಶಿಯವ್ರಿಗೆ ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇದೆ ಯೂನಿವರ್ಸ್. ಓಕೆ, ಇನ್ ಫ್ಯೂಚರ್ ಅಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ಯಾರಿಗಾದ್ರೂ ಫ್ರೀ ಆಗಿ ಯಾವುದೇ ರೀತಿ ಸಜೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಸಜೆಷನ್ ಅನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಅಫ್ಕೋರ್ಸ್ ನೀವು ತುಂಬಾ ಮ್ಯಾಚರ್ಡ್ ಇರ್ತೀರಾ, ತುಂಬಾ ನೀವು ಒಂದು ಏನೇ ಇದ್ರೂ ಕೂಡ ನೀವು ಹ್ಯಾಂಡಲ್ ಮಾಡ್ಕೊಂಡು ಹೋಗುವಂತ ಕೆಪಾಸಿಟಿ ನಿಮ್ಗಿದೆ, ಎಲ್ಲಾನು ಇದ್ರೂ ಕೂಡ ಅನ್ನೆಸೆಸರಿ ನೀವು ಯಾರಿಗಾದ್ರೂ ಇನ್ನೊಬ್ರ ಲೈಫಲ್ಲಿ ಎಂಟ್ರಿ ಆಗ್ಲಿಕ್ಕೆ ಹೋದಾಗ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಗೆ ಅದು ಏನಾಗುತ್ತೆ, ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಹಾಗಾಗಿ ಆದಷ್ಟು ಏನ್ ಮಾಡ್ಬೇಕು, ಯಾರು ಏನಾದ್ರೂ ನಿಮ್ಮ ಹತ್ರ ಬಂದು ಕೇಳ್ತಾರ ಅವ್ರಿಗೆ ಮಾತ್ರ ನೀವು ಸಜೆಷನ್ ಕೊಡಿ. ಇಲ್ಲ ಅಂತಂದ್ರೆ ಅವ್ರಿಂದ ದೂರ ಇದ್ಬಿಡಿ. ಇಲ್ಲ ನೀವೇನಾದ್ರೂ ನೀವಾಗ್ಲೇನೆ ಅವ್ರಿಗೆ ಸಜೆಸ್ಟ್ ಮಾಡ್ಲಿಕ್ಕೆ ಹೋದ್ರಿ ಅಂತಂದ್ರೆ ಅಫ್ಕೋರ್ಸ್ ನಿಮ್ಗೆ ಅದು ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ಮತ್ತೆ ನಿಮ್ ಮನ್ಸ್ ನೋವು ಆಗುತ್ತೆ ಅನ್ನೋವಂಥದ್ದು ಇಲ್ಲಿ ನನಗೆ ಕಾಣ್ತಾ ಇದೆ. ನೀವು ಯಾವ ರೀತಿ ಅಂತಂದ್ರೆ, ನೀವು ದಾರಿ ತೋರಿಸ್ಲಿಕ್ಕೆ ಹೋಗ್ತೀರಾ, ಬಟ್ ಅದು ಅಪೋಸಿಟ್ ಪರ್ಸನ್ ಯಾವ ರೀತಿ ತಗೋತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ಸ್ವಲ್ಪ ಇದ್ರ ಬಗ್ಗೆ ಕೇರ್ಫುಲ್ ಆಗಿರಿ. ಹಾಗಿದ್ರೆ ಏನ್ ಅವಶ್ಯಕತೆ ಇದೆ, ಯೂನಿವರ್ಸ್ ಏನ್ ಹೇಳ್ತಾ ಇದೆ ನೋಡಿ. ಸ್ವಲ್ಪ ಸಾಫ್ಟ್ನೆಸ್ ಅವಶ್ಯಕತೆ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಸಾಫ್ಟ್ನೆಸ್ ಅಂತಂದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇನ್ನೂ ಒಂದು ಆ ಸಾಫ್ಟ್ನೆಸ್ ಅನ್ನ ನೀವು ತಗೊಂಡ್ ಬರ್ಬೇಕು, ಆ ಒಂದು ಹಾರ್ಮನಿಯನ್ನ ತಗೊಂಡ್ ಬರ್ಬೇಕು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನಾಗುತ್ತೆ, ಕೆಲವೊಂದ್ಸಾರಿ ನಾವು ನಮ್ಮ ಒಂದು ಏರಿಯಾದಲ್ಲಿ, ನಮ್ಮ ಒಂದು ಝೋನ್ ನಲ್ಲಿ ಎಷ್ಟು ನಾವು ಕಳೆದು ಹೋಗಿರ್ತೀವಿ ಅಂತಂದ್ರೆ, ಮುಂದೆ ಇರುವಂತ ವ್ಯಕ್ತಿ ಬಗ್ಗೆ ನಾವು ಅಷ್ಟು ಅಂದ್ರೆ ಜಜ್ಮೆಂಟಲ್ ಆಗಿಬಿಡ್ತೀವಿ ಎಂಟೈರ್. ಸೊ ಹಾಗಾಗಿ ಆ ರೂಡ್ನೆಸ್ ಅನ್ನ ಕಡಿಮೆ ಮಾಡ್ಕೋಬೇಕು, ಈಗೋ ಅನ್ನ ಕಡಿಮೆ ಮಾಡ್ಕೋಬೇಕು. ತುಂಬಾ ಇಂಪಾರ್ಟೆಂಟ್ ಇರುವಂತ ಮೆಸೇಜ್ ಅನ್ನ ಇಲ್ಲಿ ಯೂನಿವರ್ಸ್ ಕೊಡ್ತಾ ಇದೆ. ನಾನೇ ಅನ್ನುವಂಥದ್ದನ್ನ ಕಡಿಮೆ ಮಾಡ್ಕೋಬೇಕು, ನನ್ನನ್ನ ಕೇಳಿ ಯಾಕೆ ಇವ್ರು ಮಾಡ್ತಾ ಇಲ್ಲ ಅನ್ನುವಂಥ ಭಾವನೆಯನ್ನ ಕಡಿಮೆ ಮಾಡ್ಕೋಬೇಕು. ಇದು ಎಲ್ಲಾನು ನಿಮ್ಮ ಲೈಫಲ್ಲಿ ನೀಡಿದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮ್ಗೆ, ಇಲ್ಲಂತಲ್ಲ. ಆದ್ರೆ ನೋಡಿ, ಕೆಲವೊಂದ್ಸಾರಿ ಏನಾಗುತ್ತೆ, ಬರುವಂತ ಮುಂದೆ ಇರುವಂತ ವ್ಯಕ್ತಿಗೂ ನಾವು ಈಸಿಯಾಗಿ ಏನ್ ಮಾಡ್ತೀವಿ, ಜಡ್ಜ್ ಮಾಡ್ತೀವಿ. ಅದನ್ನ ಏನ್ ಮಾಡ್ಬೇಕು, ಕಡಿಮೆ ಮಾಡ್ಕೋಬೇಕು. ಅಗ್ರೆಷನ್ ಕಡಿಮೆ ಮಾಡ್ಕೋಬೇಕು, ಸಿಟ್ಟನ್ನ ಕಡಿಮೆ ಮಾಡ್ಕೋಬೇಕು. ಮತ್ತೆ ಅನ್ನೆಸೆಸರಿ, ಆಲ್ರೆಡಿ ನಿಮ್ಗೆ ನಾನು ಹೇಳಿದೆ, ಅನ್ನೆಸೆಸರಿ ಇನ್ನೊಬ್ರಿಗೆ ನೀವು ಗೈಡೆನ್ಸ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿ. ನನ್ನಂತೆನೆ ನಡಿಬೇಕು ಅನ್ನುವಂಥ ಭಾವನೆಯನ್ನ ಏನ್ ಮಾಡ್ಬೇಕು, ಪಕ್ಕಕ್ಕಿಡ್ಬೇಕು.
ಆಸ್ ಇಟ್ ಈಸ್ ಯಾವ ರೀತಿ ಯೂನಿವರ್ಸ್ ನಿಮಗೆ ಒಂದು ಸರ್ಕಮ್ಟನ್ಸ್ ಕ್ರಿಯೇಟ್ ಮಾಡ್ತಾ ಇದೆ ಅದಕ್ಕೆ ನೀವು ಅಡ್ಜಸ್ಟ್ ಆಗಿ ಅನ್ನೋವಂಥದ್ದನ್ನ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಸೊ ಫ್ರೆಂಡ್ಸ್, ಈ ಒಂದು ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದ್ರೆ ಒಂದು ಮೆಸೇಜ್ ಮುಖಾಂತರ ನನಗೆ ತಿಳಿಸಿ. ಹಾಗೆ ಚೆನ್ನಾಗಿ ಅನ್ಸಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಇಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.